ಯದುವೀರ್ ಮಣಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಸಿಎಂ ಜೊತೆ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆಶಿ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗಾಗಲೇ 3 ದಿನದಿಂದ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಸಿಎಂ. ಮೈಸೂರಿನಲ್ಲೇ ಕೂತು ಯದುವೀರ್ ಮಣಿಸೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಈಗ ಸಿಎಂ ಜೊತೆ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆಶಿ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆಶಿ ಭಾಗಿಯಾಗ್ತಾರೆ. ಈ ಮೂಲಕ ಒಕ್ಕಲಿಗ ಮತ ಬೇಟೆಗೆ ಫೀಲ್ಡ್ಗಿಳಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ. ಇದೀಗ ಡಿಕೆಶಿ ಎಂಟ್ರಿಯಿಂದ ಒಕ್ಕಲಿಗ ಮತ ಸೆಳೆಯುವಂತಹ ತಂತ್ರವನ್ನ ಸಿದ್ಧಪಡಿಸಲಾಗಿದೆ. ಶತಾಯಗತಾಯ ಮೈಸೂರು ಗೆಲ್ಲೋದಕ್ಕೆ ವ್ಯೂಹ ರಚಿಸಿದ್ದಾರೆ ಸಿಎಂ. 3 ದಿನ ಮೈಸೂರಲ್ಲೇ ಇದ್ರು. ಒಕ್ಕಲಿಗ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿಎಂ ಕಾರ್ಯತಂತ್ರವನ್ನ ಹಿಡಿದಿದ್ದಾರೆ. ಬ್ರಾಹ್ಮಣ ಮತ್ತು ಲಿಂಗಾಯತ ಮತಗಳಿಗಾಗಿ ಅಲ್ಲಿನ ಸ್ಥಳೀಯರಿಗೆ ಗಾಳ ಹಾಕಲಾಗಿದೆ. ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಕೂಡ ಜೋರಾಗಿ ನಡೀತಾ ಇದೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮೈಸೂರು ಅಖಾಡ. ಸಿಎಂ ಡಿಸಿಎಂ ತಂತ್ರಕ್ಕೆ ಮೈತ್ರಿ ನಾಯಕರು ಪ್ರತಿತಂತ್ರವನ್ನ ಹೆಣಿತಾ ಇದ್ದಾರೆ. ಮೈಸೂರು ಅಖಾಡಕ್ಕೆ ಕುಮಾರಸ್ವಾಮಿ, ವಿಜಯೇಂದ್ರ ಎಂಟ್ರಿ. ಸಿಎಂ ಡಿಸಿಎಂ ಆಕ್ಟಿವ್ ಆಗ್ತಾ ಇದ್ದಂತೆ ದೋಸ್ತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮೈಸೂರು ಕಾಂಗ್ರೆಸ್ನಲ್ಲಿ ಇದು ಈಗ ದೋಸ್ತಿ ನಾಯಕರನ್ನು ಕೂಡ ಅಲರ್ಟ್ ಆಗುವಂತೆ ಮಾಡಿದೆ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ಎಚ್ಡಿಕೆ ವಿಜಯೇಂದ್ರ ಸಭೆ ಇದೆ. ಜೆಡಿಎಸ್ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ ಎಚ್ಡಿಕೆ ಮತ್ತು ವಿಜಯೇಂದ್ರ. ಸಭೆಯ ನಂತರ ಸಮಾವೇಶಕ್ಕೂ ಸಹ ಮೈತ್ರಿ ನಾಯಕರು ಸಿದ್ಧತೆ ನಡೆಸಿದ್ದಾರೆ. ನಾಳೆಯ ಕಾಂಗ್ರೆಸ್ ಸಮಾವೇಶಕ್ಕೆ ದೋಸ್ತಿ ನಾಯಕರು ಕೌಂಟರ್ ಕೊಡಲಿದ್ದಾರೆ. ಮೈಸೂರಲ್ಲಿ ಬಿಜೆಪಿ ಜೆಡಿಎಸ್ ಸಮಾವೇಶಕ್ಕೆ ದೋಸ್ತಿಗಳು ರೆಡಿಯಾಗಿದ್ದಾರೆ. ಸಿಎಂ ತಂತ್ರಕ್ಕೆ ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ಈ ಮೂಲಕ ರೆಡಿಯಾಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಒಂದ್ ಕಡೆ ಕಾಂಗ್ರೆಸ್ ಬಹಳ ಜೋರಾದಂತಹ ತಂತ್ರವನ್ನ ಹೆಣಿತಾ ಇದೆ. ಅದಕ್ಕೆ ಪ್ರತಿತಂತ್ರವನ್ನ ಹೆಣೆಯೋದಕ್ಕೆ ಈಗ ದೋಸ್ತಿಗಳು ಕೂಡ ಅಖಾಡಕ್ಕಿಳಿತಾ ಇದ್ದಾರೆ. ಸೊ ದೋಸ್ತಿಗಳ ತಂತ್ರ ಯಾವ ರೀತಿ ಇದೆ, ಹೇಗೆಲ್ಲ ನಾಳಿನ ಕಾರ್ಯಕ್ರಮಗಳನ್ನ ಈಗ ಸಿದ್ಧಗೊಳಿಸಲಾಗ್ತಾ ಇದೆ? ಶ್ವೇತಾ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಈಗ ಎರಡೂ ಪಕ್ಷಗಳ ರಾಜಕೀಯ ಚಟುವಟಿಕೆಗಳು ಕ್ಷಿಪ್ರವಾಗಿ ಇರ್ತಕ್ಕಂಥದ್ದು. ಒಂದು ಕಡೆ ಕಳೆದ 2 ದಿನಗಳಿಂದನೂ ಕೂಡ ಮೈಸೂರು ಭಾಗದಲ್ಲಿ ಆಪರೇಷನ್ ಹಸ್ತವನ್ನ ಮಾಡಿಕೊಂಡು ಕಾಂಗ್ರೆಸ್ ತನ್ನ ಪಕ್ಷವನ್ನ ಬಲಪಡಿಸಿಕೊಳ್ಳಿಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಇದಕ್ಕೆ ಪ್ರತಿಯಾಗಿ ಈಗ ಮೈತ್ರಿ ಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳೇನಿದ್ದಾರೆ ಅವರು ಫೀಲ್ಡ್ಗಿಳಿದು ವರ್ಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ನಾಳೆ 2 ಪ್ರಬಲವಾದ ಕಾರ್ಯಕ್ರಮಗಳಾಗ್ತಾ ಇದೆ. ಒಂದು ಕಡೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಕ್ಕಂಥ ನಾಯಕರುಗಳನ್ನ ಸೇರಿಸಿಕೊಳ್ಳುವಂತ ಸಮಾವೇಶ ಒಂದ್ ಕಡೆ ಆಗುತ್ತೆ. ಅದಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೂಡ ಇರ್ತಾರೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೂ ಕೂಡ ಡಿಸಿಎಂ ಮತ್ತೆ ಸಿಎಂ ಸೇರಿಸಿಕೊಂಡು ಸಾಕಷ್ಟು ನಾಯಕರುಗಳನ್ನ ಕಾಂಗ್ರೆಸ್ಗೆ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಅದೆರಡೂ ಕಾರ್ಯಕ್ರಮಗಳಿಗೆ ಕೌಂಟರ್ ಆಗಿ ಈಗ ಮೈತ್ರಿ ಪಕ್ಷದ ನಾಯಕರುಗಳು, ಅದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಮತ್ತೆ ಜೆಡಿಎಸ್ ನ ಅಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರೇನಿದ್ದಾರೆ ಅವರು ನಾಳೆ ಮೈಸೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮಡಿಕೇರಿ ಮತ್ತೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ಹಲವು ಕಾರ್ಯಕ್ರಮಗಳಿದೆ. ವಿಜೇಂದ್ರ ಅವರು ಮತ್ತೆ ಕುಮಾರಸ್ವಾಮಿ ಅವರು ಒಟ್ಟಾಗಿ ಸೇರಿ ಮೈಸೂರಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಸಭೆಯನ್ನ ಮಾಡಲಿದ್ದಾರೆ. ಅಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರುಗಳನ್ನ ಮುಖಂಡರನ್ನ ಸೇರಿಸಿ ಈ ಒಂದು ಭಾಗದಲ್ಲಿ ಅಂದ್ರೆ ಕಾಂಗ್ರೆಸ್ ಅನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ತಂತ್ರಗಳಿಗೆ ಪ್ರತಿತಂತ್ರವಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋದ್ರ ಲೆಕ್ಕಾಚಾರವನ್ನ ಆ ಒಂದು ಸಭೆಯಲ್ಲಿ ಮಾಡ್ಲಾಗುತ್ತೆ. ಎರಡೂ ಕಡೆಯಿಂದನೂ ಕೂಡ ಕ್ಷಿಪ್ರಗತಿಯಲ್ಲಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಪಕ್ಷವನ್ನ ಬಿಟ್ಟು ಹೋಗುವಂತವ್ರನ್ನ ಕೂಡ ಸೆಳ್ಕೊಳ್ಬೇಕು, ಜೊತೆಗೆ ಬೇರೆ ಪಕ್ಷಗಳಿಂದನೂ ಕೂಡ ಮುಖಂಡರನ್ನ ಕರ್ಕೊಂಡ್ ಬರ್ಬೇಕು. ಆ ಮೂಲಕವಾಗಿ ಇಲ್ಲಿ ತಾವು ಗೆಲ್ಲಬೇಕು ಅನ್ನೋಕೆ ಏನೇನು ಸ್ಟ್ರಾಟಜಿಗಳು ಬೇಕೋ ಅವುಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.